ಭಾರತದಲ್ಲಿ ಆನ್ಲೈನ್ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಶಿಕ್ಷಕರಲ್ಲಿ ಖಾನ್ ಸರ್ ಒಬ್ಬರು. ಸರಳವಾಗಿ ಕಲಿಸುವ ವಿಧಾನ, ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ನೀಡುವ ಪ್ರಯತ್ನ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಹೊಂದಿಕೊಂಡಿರುವ ಶೈಲಿ ಇವರನ್ನು ಲಕ್ಷಾಂತರ ಜನರಿಗೆ ಹತ್ತಿರ ಮಾಡಿದೆ. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಖಾನ್ ಸರ್ ಹೆಸರಿನ ಸುತ್ತ ದೊಡ್ಡ ವಿವಾದ ಉಂಟಾಗಿದೆ. ಈ ವಿವಾದ ಏನು? ನಿಜ ಏನು? ಜನರು ಏಕೆ ಚರ್ಚಿಸುತ್ತಿದ್ದಾರೆ? ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ನೋಡೋಣ. ಇತ್ತೀಚೆಗೆ ಪಟ್ನಾದಲ್ಲಿರುವ ಖಾನ್ ಸರ್ ಅವರ ಕೋಚಿಂಗ್ ಸೆಂಟರ್ ಹೊರಗೆ ಒಂದು ಗುಂಡಿನ ದಾಳಿ ನಡೆದಿರುವುದು ವರದಿಯಾಗಿದೆ. ಈ ಘಟನೆಯಲ್ಲಿ ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿದ್ದು, ತಕ್ಷಣವೇ ಈ ವಿಷಯ ಮಾಧ್ಯಮಗಳಲ್ಲಿ ಹರಿದಾಡಲು ಆರಂಭವಾಯಿತು. ಈ ಘಟನೆ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಈ ಒಂದು ಘಟನೆ ಮಾತ್ರವಲ್ಲ, ಇದರ ನಂತರ ಬಂದ ಕೆಲವು ಆರೋಪಗಳು ಮತ್ತು ಕಾನೂನು ಕ್ರಮಗಳು ಈ ವಿಷಯವನ್ನು ಇನ್ನಷ್ಟು ಗಂಭೀರವಾಗಿಸಿದೆ. ಈ ಘಟನೆ ಹೊರಬಂದ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಮಾಹಿತಿಗಳು ಹರಿದಾಡಲು ಆರಂಭವಾಯಿತು. ಕೆಲವರು ಖಾನ್ ಸರ್ ವಿರುದ್ಧ ನೇರ ಆರೋಪಗಳನ್ನು ಮಾಡುತ್ತಿದ್ದರೆ, ಇನ್ನೂ ಕೆಲವರು ಇದು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ ವಿವಾದ ಎಂದು ಹೇಳುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನಿಜ ಮತ್ತು ವದಂತಿಗಳನ್ನು ಬೇರ್ಪಡಿಸುವುದು ತುಂಬಾ ಮುಖ್ಯ, ಯಾಕೆಂದರೆ ಒಂದು ಘಟನೆ ಬಗ್ಗೆ ಸಂಪೂರ್ಣ ಸತ್ಯ ತಿಳಿಯುವ ಮೊದಲು ತೀರ್ಮಾನಕ್ಕೆ ಬರುವುದು ತಪ್ಪಾಗಿದೆ. ಖಾನ್ ಸರ್ ಅವರ ವಕೀಲರು ನೀಡಿದ ಮಾಹಿತಿಯ ಪ್ರಕಾರ ಅವರು ನ್ಯಾಯಾಲಯಕ್ಕೆ ಶರಣಾಗುವುದಿಲ್ಲ ಮತ್ತು ಮುಂಗಡ ಜಾಮೀನು ಪಡೆಯಲು ಮುಂದಾಗಿದ್ದಾರೆ. ಇದು ಕಾನೂನು ಪ್ರಕ್ರಿಯೆಯ ಭಾಗವಾಗಿದ್ದು, ಆರೋಪಗಳ ಸತ್ಯಾಸತ್ಯತೆ ಇನ್ನೂ ತನಿಖೆಯಲ್ಲಿದೆ. ಈ ವಿಚಾರದಿಂದ ಪ್ರಕರಣಕ್ಕೆ ಇನ್ನಷ್ಟು ಗಮನ ಸೆಳೆಯಲಾಗಿದೆ. ಜನರು ಈಗ ಏನಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದಾರೆ. ಈ ಘಟನೆ ರಾಜಕೀಯ ವಲಯಕ್ಕೂ ತಲುಪಿದೆ. ಕೆಲ ರಾಜಕೀಯ ಪಕ್ಷಗಳು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಶ್ನೆಗಳನ್ನು ಎತ್ತುತ್ತಿದ್ದರೆ, ಇನ್ನು ಕೆಲವು ಜನರು ಇದನ್ನು ಅನಗತ್ಯವಾಗಿ ದೊಡ್ಡದಾಗಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧ ವ್ಯಕ್ತಿಯೊಬ್ಬರು ವಿವಾದದಲ್ಲಿ ಸಿಲುಕಿದಾಗ ಅದು ಕೇವಲ ವೈಯಕ್ತಿಕ ವಿಷಯವಾಗಿರುವುದಿಲ್ಲ, ಸಮಾಜದ ಚರ್ಚೆಯ ವಿಷಯವಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯ ಎಂದರೆ ಖಾನ್ ಸರ್ ಅವರ ಕೋಚಿಂಗ್ ಸೆಂಟರ್ಗಳ ಸುರಕ್ಷತೆ ಕುರಿತು ಪ್ರಶ್ನೆಗಳು ಎದ್ದಿವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬರುತ್ತಿರುವ ಸ್ಥಳದಲ್ಲಿ ಸುರಕ್ಷತಾ ವ್ಯವಸ್ಥೆಗಳು ಹೇಗಿವೆ ಎಂಬುದರ ಬಗ್ಗೆ ಜನರು ಚರ್ಚಿಸುತ್ತಿದ್ದಾರೆ. ಈ ಘಟನೆ ನಂತರ ಇತರ ಕೋಚಿಂಗ್ ಸಂಸ್ಥೆಗಳ ಸುರಕ್ಷತೆ ಕುರಿತೂ ಗಮನಹರಿಸಲಾಗುತ್ತಿದೆ. ಈ ಪ್ರಕರಣದ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿದೆ. ಪೊಲೀಸ್ ಇಲಾಖೆ ತಮ್ಮ ಕೆಲಸ ಮಾಡುತ್ತಿದೆ ಮತ್ತು ಕಾನೂನು ಪ್ರಕ್ರಿಯೆ ತನ್ನ ಮಾರ್ಗದಲ್ಲಿ ಸಾಗುತ್ತಿದೆ. ಈ ಸಂದರ್ಭದಲ್ಲಿ ಯಾರನ್ನಾದರೂ ತಪ್ಪಿತಸ್ಥ ಎಂದು ತೀರ್ಮಾನಿಸುವುದು ಸರಿಯಲ್ಲ, ಯಾಕೆಂದರೆ ಕಾನೂನಿನ ಪ್ರಕಾರ ಆರೋಪ ಸಾಬೀತಾಗುವವರೆಗೆ ಯಾರೂ ತಪ್ಪಿತಸ್ಥರಲ್ಲ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಯಾವುದೇ ಸುದ್ದಿಯೂ ಕ್ಷಣಗಳಲ್ಲಿ ವೈರಲ್ ಆಗುತ್ತದೆ. ಆದರೆ ಎಲ್ಲಾ ಮಾಹಿತಿಯೂ ಸತ್ಯವಾಗಿರೋದಿಲ್ಲ. ಹಲವಾರು ಬಾರಿ ಅಸತ್ಯ ಮಾಹಿತಿಗಳು, ಅತಿರಂಜಿತ ಶೀರ್ಷಿಕೆಗಳು ಮತ್ತು ಅರ್ಧ ಸತ್ಯಗಳು ಜನರನ್ನು ತಪ್ಪುದಾರಿಗೆ ಕರೆದೊಯ್ಯುತ್ತವೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವೇನು ನೋಡುತ್ತೇವೆ, ಏನು ನಂಬುತ್ತೇವೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ಖಾನ್ ಸರ್ ಬಗ್ಗೆ ಅಭಿಮಾನಿಗಳಿಗೂ ವಿರೋಧಿಗಳಿಗೂ ತಮ್ಮದೇ ಅಭಿಪ್ರಾಯಗಳಿವೆ. ಅಭಿಮಾನಿಗಳು ಅವರನ್ನು ಬೆಂಬಲಿಸುತ್ತಿದ್ದರೆ, ವಿರೋಧಿಗಳು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇದು ಯಾವುದೇ ಸಾರ್ವಜನಿಕ ವ್ಯಕ್ತಿಗೆ ಸಾಮಾನ್ಯವಾದದ್ದು. ಆದರೆ ಅಂತಿಮವಾಗಿ ಸತ್ಯ ಯಾವುದು ಎಂಬುದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತದೆ. ಈ ಘಟನೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತದೆ. ಯಾವುದೇ ವ್ಯಕ್ತಿ ಎಷ್ಟು ದೊಡ್ಡವರಾದರೂ ಒಂದು ಘಟನೆ ಅವರ ಜೀವನವನ್ನು ಬದಲಾಯಿಸಬಹುದು. ಅದೇ ಸಮಯದಲ್ಲಿ ಸಮಾಜವೂ ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಪರಿಶೀಲಿಸದ ಮಾಹಿತಿಯನ್ನು ಹಂಚಿಕೊಳ್ಳುವುದು ಮತ್ತಷ್ಟು ಗೊಂದಲ ಸೃಷ್ಟಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ನ್ಯಾಯಾಲಯದ ತೀರ್ಪು, ಪೊಲೀಸರ ತನಿಖೆ ಮತ್ತು ಅಧಿಕೃತ ವರದಿಗಳ ಆಧಾರದ ಮೇಲೆ ಮಾತ್ರ ನಿಜ ಗೊತ್ತಾಗುತ್ತದೆ. ಅದುವರೆಗೆ ನಾವು ಕಾದು ನೋಡಬೇಕು. ಕೊನೆಯಾಗಿ ಒಂದು ವಿಷಯ ನೆನಪಿರಲಿ: ಸುದ್ದಿ ನೋಡಿದ ತಕ್ಷಣ ತೀರ್ಮಾನಕ್ಕೆ ಬರುವುದಕ್ಕಿಂತ ಸತ್ಯ ತಿಳಿದುಕೊಂಡ ನಂತರ ಅಭಿಪ್ರಾಯ ರೂಪಿಸುವುದು ಉತ್ತಮ.